ಹಾಯ್ ಫ್ರೆಂಡ್ಸ್, ಈಗ 2026ರಲ್ಲಿ ನೀವು ಯಾವ ಥರ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಮತ್ತು ಯಾವ್ಯಾವ ಆಪ್ಷನ್ ಇದೆ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಮತ್ತು ಅದರಲ್ಲಿ ಈ ಥರ ಪ್ರಾಫಿಟ್ ಆಗುತ್ತೆ ಅದನ್ನು ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಇದರಿಂದ ನಿಮಗೆ ಲ್ಯಾಕ್ಸ್ ಆಫ್ ಅಮೌಂಟು ಸೇವ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಏನಾದರೂ ಎಂಡಲ್ಲಿ ನಿಮಗೆ ಕ್ವಶನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಹೋಗೋಣ. ಓಕೆ, ಈಗ ನೋಡಿ 2026ರಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 1 ಲಕ್ಷದ ಮೇಲೆ ದಾಟಿದೆ. ಓಕೆ, ಬಟ್ ಈಗ ಕರೆಂಟ್ ಮಾರ್ಕೆಟಲ್ಲಿ ಸ್ವಲ್ಪ ಡೌನ್ ಆಗಿದೆ, ಬಟ್ ಸ್ಟಿಲ್ಲು ಮೋರ್ ದೆನ್ 1 ಲ್ಯಾಕ್ ಇದೆ. ಓಕೆ, ಸೊ ನೀವು ಗೋಲ್ಡನ್ನು ಕೇವಲ ಹಬ್ಬಗಳಿಗೆ ಮತ್ತು ಮ್ಯಾರೇಜಿಗೆ ಆ ಥರ ಖರೀದಿ ಮಾಡೋ ಬದಲು ಅದು ವಿತ್ ಹಾರ್ಡ್ ಗೋಲ್ಡ್ ಖರೀದಿ ಮಾಡೋ ಬದಲು ಅದನ್ನು ಆನ್ಲೈನ್ ಮತ್ತು ಪೋರ್ಟ್ಫೋಲಿಯೋ ಹುಡುಕಿ ನೀವು ಅದನ್ನು ಇನ್ವೆಸ್ಟ್ ಮಾಡ್ಬೋದು. ಮತ್ತು ಈಗ ಟ್ರೆಂಡು ಈಗ ಆಲ್ಮೋಸ್ಟ್ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್ಸು ಆ ಥರ ಟ್ರೆಂಡ್ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ. ಸೊ ಈಗ ಅದು ಸ್ವಲ್ಪ ಟ್ರೆಂಡ್ ಬದಲಾವಣೆ ಆಗಿದೆ. ಪ್ರೀವಿಯಸ್ಲಿ ಅದು ಮ್ಯಾರೇಜ್ ಪರ್ಪಸು ಮತ್ತು ಯಾವ್ದಾರು ಹಬ್ಬದ ಸೀಸನಲ್ಲಿ ಮಾತ್ರ ಬೈ ಮಾಡ್ತಾಯಿದ್ವಿ. ಓಕೆ, ಈಗ ನೆಕ್ಸ್ಟು ಇಂದು ಮೋರ್ ದೆನ್ 6 ನಮಗೆ ಗೋಲ್ಡ್ ಇನ್ವೆಸ್ಟ್ಮೆಂಟು ಆಪ್ಷನ್ಸ್ ಇದೆ. ಬಟ್ಟು ಅದರಲ್ಲಿ ಏನೇನು ಇನ್ಕಮ್ ಟ್ಯಾಕ್ಸು ಮತ್ತು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು ಅದೆಲ್ಲ ಇನ್ ಡೀಟೇಲಾಗಿ ಇದರಲ್ಲಿ ಡಿಸ್ಕಸ್ ಮಾಡೋಣ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಮುಂದೆ. ಓಕೆ, ಈಗ ನೋಡಿ ನೆಕ್ಸ್ಟ್ ಸ್ಲೈಡಲ್ಲಿ SGB ಅಂದರೆ ಸಾವರೆನ್ ಗೋಲ್ಡ್ ಬಾಂಡ್. ಓಕೆ, ಇದು ಗೌರ್ಮೆಂಟು ರಿಲೀಸ್ ಮಾಡಿತ್ತು. ಓಕೆ, ಬಟ್ ಇದು ಈಗ ಸ್ಟಾಪ್ ಆಗಿದೆ, ಆಲ್ಮೋಸ್ಟ್ ಲಾಂಗ್ ಟೈಮೇ ಸ್ಟಾಪ್ ಆಗಿದೆ. ಓಕೆ, ಬಟ್ ಸೆಕೆಂಡರಿ ಮಾರ್ಕೆಟಲ್ಲಿ ಸ್ಟಿಲ್ ನಿಮಗೆ ಅದು ಬಾಂಡ್ ಸಿಗುತ್ತೆ, ಬಟ್ ಸ್ವಲ್ಪ ಹೈ ಕಾಸ್ಟು ಮತ್ತು ಆ ಥರ ಇರುತ್ತೆ. ಸೊ ಅದನ್ನೆಲ್ಲ ಇನ್ ಡೀಟೇಲಾಗಿ ಚೆಕ್ ಮಾಡಿ ನಿಮಗೆ ಬೇಕಾದರೆ ನೀವು ತೊಗೋಬೋದು. ಓಕೆ, ಮತ್ತು ಇದು ಮೆಚುರಿಟಿ ಮೇಲೆ ನಿಮಗೆ ಕಂಪ್ಲೀಟ್ ತೆರಿಗೆ ವಿನಾಯಿತಿ. ಮತ್ತು ನಿಮಗೆ ಸೆಕೆಂಡ್ರಿ ಮಾರ್ಕೆಟಲ್ಲಿ ಖರೀದಿಸುವಾಗ ಇದು 12.5 ಮತ್ತು ಲಾಂಗ್ ಟರ್ಮ್ ಟ್ಯಾಕ್ಸು ಅನ್ವಯ ಆಗುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿ ನೀವು ಇನ್ವೆಸ್ಟ್ ಮಾಡಿ. ಓಕೆ, ಈಗ ನೋಡಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟು ಯಾವ ಥರ ಇರಬೇಕಂದ್ರೆ ಅರೌಂಡ್ 100%ಅಲ್ಲಿ ನೀವು ಮಿನಿಮಮ್ 5 to 10% ಅಷ್ಟೇ ಇನ್ವೆಸ್ಟ್ ಮಾಡಬೇಕು. ಬಿಕಾಸ್ ದಿಸ್ ಈಸ್ ಗೋಲ್ಡ್ ಇನ್ವೆಸ್ಟ್ಮೆಂಟು ಇದು ಒಂಥರ ನಿಮ್ಮ ಪೋರ್ಟ್ಫೋಲಿಯೋಗೆ ಸೆಕ್ಯೂರಿಟಿ ಇದ್ದಂಗೆ. ಓಕೆ, ನಾಟ್ ಇದು ಇನ್ವೆಸ್ಟ್ಮೆಂಟ್ ಪರ್ಪಸು. ಜಸ್ಟ್ ಇದು ನಿಮಗೆ ಏನಾದರೂ ವಾರ್ ಸಿಚುವೇಷನ್ನು, ಏನಾದರೂ ಅಷ್ಟು ಕೋವಿಡ್ ಟೈಮು ಆ ಥರ ಬಂದಾಗ ಇದು ಒಂಥರ ನಿಮಗೆ ಬ್ಯಾಕಪ್ ಆಗಿರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ. ಸೊ ಇದು ಒಂಥರ ಜಸ್ಟು ಸೆಕ್ಯೂರಿಟಿ ಪರ್ಪಸ್, ನಾಟ್ ಎ ಮೇನ್ ಇಂಜಿನ್ ಥರ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಮೇನ್ ಇಂಜಿನ್ನು ಲಿಕ್ವಿಡು ಫಂಡ್ಸು ಮತ್ತು ಮ್ಯೂಚುವಲ್ ಫಂಡ್ಸು, ಸ್ಟಾಕ್ ಮಾರ್ಕೆಟು ಆ ಥರ ಮೇ ಬಿ ಪ್ಲ್ಯಾನ್ ಮಾಡಬೇಕು. ಗೋಲ್ಡು ಜಸ್ಟ್ ನಿಮಗೆ ಸೆಕ್ಯೂರಿಟಿ ಆ್ಯಸ್ ಎ ಬ್ಯಾಕಪ್ ಪ್ಲ್ಯಾನ್ ಆ ಥರ ಪ್ಲ್ಯಾನ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಯಾವ ಥರ ಆಪ್ಷನ್ ಇದೆ ಅಂದರೆ ಗೋಲ್ಡ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಮೇ ಬಿ ಹಾರ್ಡ್ ಗೋಲ್ಡ್ ಅಂದರೆ ಗೋಲ್ಡ್ ಶಾಪಲ್ಲಿ ನೀವು ಗೋಲ್ಡ್ ಕಾಯಿನ್ಸು ಮತ್ತು ಆಭರಣ ಬೈ ಮಾಡೋದು. ಮತ್ತು ನಿಮಗೆ ಡಿಜಿಟಲ್ ಗೋಲ್ಡ್ಸು ಈಗ ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಮ್ ಇದ್ರಾಗ ಡಿಜಿಟಲ್ ಗೋಲ್ಡ್ ಸಿಗುತ್ತೆ, ಅದನ್ನು ಬೈ ಮಾಡೋ ಆಪ್ಷನ್ ಇದೆ. ಮತ್ತು ಗೋಲ್ಡ್ ETF ಮತ್ತು ಮ್ಯೂಚುವಲ್ ಫಂಡ್, ಗೋಲ್ಡ್ ಮ್ಯೂಚುವಲ್ ಫಂಡು ಮತ್ತು ಸಾವರೆನ್ ಗೋಲ್ಡ್ ಬಾಂಡ್ ಇದು ಸ್ಟಾಪ್ ಆಗಿದೆ, ಬಟ್ ಸೆಕೆಂಡ್ರಿ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಸೊ ಈ ಥರ ನಿಮಗೆ ಆಪ್ಷನ್ ಇದೆ, 5 ಮೇನ್ ಆಪ್ಷನ್ಸು. ಓಕೆ, ಗೋಲ್ಡ್ ಬೈ ಮಾಡೋಕ್ಕೆ ನೀವು ಯಾವ ಸೂಟೇಬಲ್ ಅನಿಸುತ್ತೆ ಅದನ್ನು ಬೈ ಮಾಡ್ಬೋದು. ಬಟ್ ಲಾಸ್ಟ್ ಎಂಡಲ್ಲಿ ಯಾವುದು ಬೆಟರು ಮತ್ತು ಕರೆಂಟ್ ಮಾರ್ಕೆಟಲ್ಲಿ ಯಾವುದು ಜಾಸ್ತಿ ಟ್ರೆಂಡ್ ನಡೀತಾ ಇದೆ ಅದನ್ನೆಲ್ಲ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ನೀವು ಎಂಡ್ ತನಕನೂ ಈ ವಿಡಿಯೋ ನೋಡಿ. ಓಕೆ, ಈಗ ನೋಡಿ 1 by 1 ನೋಡೋಣ ಯಾವ್ಯಾವ್ದು ಬೆಟರ್ ಅಂತ. ಈಗ ನೋಡಿ ನೀವು ಫಿಸಿಕಲ್ಲಾಗಿ ಗೋಲ್ಡ್ ಬೈ ಮಾಡಿದರೆ ನಿಮಗೆ ಗೋಲ್ಡ್ ಬೆಲೆ ಮೇಲೆ 3% GST ಇರುತ್ತೆ. ಮತ್ತು ಅದು ಮೇಕಿಂಗ್ ಚಾರ್ಜಸ್ಸು 5%ಇಂದ 20%ವರೆಗೆ ನಿಮಗೆ ಲಾಸ್ ಆಗುತ್ತೆ. ಮತ್ತು ನೀವೇನಾದರೂ ಅದನ್ನು ಎಲ್ಲಾದರೂ ಲಾಕರಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಅದು ಇಯರ್ಲಿ 2000ಇಂದ 20,000 ಬ್ಯಾಂಕ್ ಲಾಕರ್ ಅದು ಫೀ ಇರುತ್ತೆ. ಮತ್ತು ಅದ್ರ ಮೇಲೆ ವಿಮೆ 1.1ರಿಂದ 3% ತನಕ. ಸೊ ಇದೆಲ್ಲ ನಿಮಗೆ ಅದ್ರದ್ದು ಖರ್ಚಾಗುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ನೀವು ಗೋಲ್ಡು ಫಿಸಿಕಲಾಗಿ ಬೈ ಮಾಡೋ ಮುಂದೆ. ಸೊ ಇದು ಒಂದು ಎಕ್ಸಾಂಪಲ್ಲು. ನೆಕ್ಸ್ಟು
ಎರಡು ಆಪ್ಷನ್ ಇದೆ ಅಂತ ಹೇಳಿದ್ದೆ, ಗೋಲ್ಡ್ ಇ ಟಿ ಎಫ್ ಮತ್ತು ಗೋಲ್ಡ್ ಡಿಜಿಟಲ್ ಯಾವ ಥರ ಬೈ ಮಾಡಬೇಕಂತ. ಓಕೆ, ಗೋಲ್ಡ್ ಇ ಟಿ ಎಫ್ ಇದು ಸಂಪೂರ್ಣ ಸೆಕ್ಯೂರ್ ಇರುತ್ತೆ, ಇದು ಸೆಬಿ ಅಂಡರ್ ವರ್ಕ್ ಮಾಡುತ್ತೆ. ಸೊ ಇದು ಒಂದು ಬೆಟರ್ ಆಪ್ಷನ್ನು, ಮತ್ತು ಇದು ಕಂಪ್ಲೀಟ್ಲಿ ಸೆಬಿ ರೂಲ್ಸ್ ಫಾಲೋ ಮಾಡೋದ್ರಿಂದ ಇದು ತುಂಬ ಸೆಕ್ಯೂರು ಮತ್ತು ನಿಮಗೆ ಲಾಂಗ್ ಟರ್ಮಲ್ಲಿ ತುಂಬ ಪ್ರಾಫಿಟ್ ಆಗುತ್ತೆ. ಸೊ ನೀವು ಗೋಲ್ಡ್ ಇ ಟಿ ಎಫನ್ನು ಪ್ರಿಫರ್ ಮಾಡ್ಬೋದು. ಓಕೆ, ಡಿಜಿಟಲ್ ಗೋಲ್ಡು ಇದು ಸೆಬಿ ಮೇ ಬಿ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ನು ಫಾಲೋ ಮಾಡಲ್ಲ. ಸೊ ಅದು ಮೇ ಬಿ ಮಾರ್ಕೆಟ್ ಡಿಮಾಂಡ್ ಮೇಲೆ ಇದು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಓಕೆ, ಸೊ ಇದನ್ನು ಜಸ್ಟ್ ಬಿ ಕೇರ್ಫುಲ್ಲಾಗಿ ಇನ್ವೆಸ್ಟ್ ಮಾಡಿ. ಓಕೆ, ನೆಕ್ಸ್ಟು ನೀವು ಕರೆಂಟ್ ಟ್ರೆಂಡಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟು, ಗೋಲ್ಡ್ ಇ ಟಿ ಎಫು ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡು ತುಂಬ ಕರೆಂಟ್ ಟ್ರೆಂಡ್ ಆಗಿದೆ. ಓಕೆ, ಗೋಲ್ಡ್ ಇ ಟಿ ಎಫ್ಗೆ ನಿಮಗೆ ಡಿಮ್ಯಾಟ್ ಅಕೌಂಟು ಕಂಪಲ್ಸರಿ. ನಿಮಗೇನಾದರೂ ಡಿಮ್ಯಾಟ್ ಅಕೌಂಟು ಹೇಗೆ ವರ್ಕ್ ಆಗುತ್ತೆ, ಅದನ್ನ ಯಾವ ಥರ ಓಪನ್ ಮಾಡಬೇಕು ಅಂತ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಅದನ್ನು ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ಓಕೆ, ಇದರದ್ದು ಗೋಲ್ಡ್ ಇ ಟಿ ಎಫಲ್ಲಿ ಜಿ ಎಸ್ ಟಿ ಇರೋಂಗಿಲ್ಲ, ಬಟ್ ಕೇವಲ 0.5% ಅಥವಾ 1% ಟಿ ಇ ಆರ್ ಅಂತ ಇರುತ್ತೆ, ವಾರ್ಷಿಕ ನಿವ್ವಳ ವೆಚ್ಚ ಅಂತ. ಮೇಂಟೆನೆನ್ಸು ಗೋಲ್ಡ್ ಇ ಟಿ ಎಫ್ದು ಇದು ತುಂಬ ಚೆನ್ನಾಗಿದೆ. ಓಕೆ, ಇದನ್ನು ಮೇ ಬಿ ಗೋಲ್ಡ್ ಇ ಟಿ ಎಫ್ ಅಂದರೆ ಇದು ಹಾಗೆ ಸ್ಟಾಕ್ ಮಾರ್ಕೆಟಲ್ಲಿ ಇಮಿಡಿಯೇಟಾಗಿ ಸೆಲ್ಲು ಮತ್ತು ಬೈ ಮಾಡ್ಬೋದು, ಆ ಥರ ಎಲ್ಲ ಚೆನ್ನಾಗಿ ಆಪ್ಷನ್ ಇದೆ. ಲಿಕ್ವಿಡಿಟಿ ಇದೆ ಇದರಲ್ಲೂ. ಓಕೆ, ಯಾವ ಬೇಕಾದರೂ ಸೆಲ್ ಮಾಡ್ಬೋದು, ಯಾವ ಬೇಕಾದರೂ ಬೈ ಮಾಡ್ಬೋದು. ಓಕೆ, ಅದೇ ಥರ ಗೋಲ್ಡ್ ಮ್ಯೂಚುವಲ್ ಫಂಡು ಇದು ಒಂಥರ ಬೆಟರ್ ಆಪ್ಷನ್ನು, ಬಟ್ ಚೆಕ್ ಮಾಡಿ ನಿಮಗೆ ಯಾವುದು ಸೂಟೇಬಲ್ ಅನಿಸುತ್ತೆ, ನಿಮಗೆ ಮಾರ್ಕೆಟಲ್ಲಿ ಅದು ಚೆನ್ನಾಗಿದೆ ಅಂತ. ಸೊ ಮೇ ಬಿ ಕಂಪೇರ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ನಾನು ಜಸ್ಟ್ ಸಜೆಷನ್ನು, ನಾನೇನು ಇದನ್ನೇ ಬೈ ಮಾಡಿ ಇದನ್ನು ಮಾಡಿ ಅಂತ ಹೇಳಲ್ಲ. ಓಕೆ, ಇದಕ್ಕೆ ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ಡಿಮಾಟ್ ಅವಶ್ಯಕತೆ ಇರಲ್ಲ. ಓಕೆ, ನೀವು ಸ್ಟಾರ್ಟ್ 100 ರೂಪೀಸಿಂದ ನೀವು ಮಂತ್ಲಿ SIP ಸ್ಟಾರ್ಟ್ ಮಾಡ್ಬೋದು ಗೋಲ್ಡ್ ಇ ಟಿ ಎಫು. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟು ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಹೇಳಿದ್ದೆ, ಗೌರ್ಮೆಂಟು ಬಾಂಡ್ಸು. ಓಕೆ, ಇದು ಈಗ ಸ್ಟಾಪ್ ಆಗಿದೆ, ಬಟ್ ಸೆಕೆಂಡರಿ ಮಾರ್ಕೆಟಲ್ಲಿ ಇದು ಏನಾದರೂ ಸೆಲ್ ನಡೀತಾ ಇದೆ. ಓಕೆ, ಇದು ಪ್ರತಿ ವರ್ಷ 2.5 ಆ ಥರ ಬಡ್ಡಿ ಇಂಟ್ರೆಸ್ಟ್ ಸಿಗುತ್ತೆ. ಓಕೆ, ಮತ್ತು ಮೆಚ್ಯೂರ್ 8 ವರ್ಷ ಆದಮೇಲೆ ಜೊತೆಗೆ ಲಾಭದ ಮೇಲೆ 12.5 LTGC ಅನ್ವಯ ಆಗುತ್ತೆ ಇದಕ್ಕೂ. ಓಕೆ, ಟ್ಯಾಕ್ಸ್ ಅನ್ವಯ ಆಗುತ್ತೆ. ಸೊ ಇದು ಒಂಥರ ಬೆಟರ್ ಆಪ್ಷನ್ ಇತ್ತು, ಬಟ್ ಈಗ ಸ್ಟಾಪ್ ಆಗಿದೆ. ಈಗ ಸೆಕೆಂಡ್ರಿ ಮಾರ್ಕೆಟಲ್ಲಿ ಮಾತ್ರ ಇದು SGB ಗೋಲ್ಡ್ ಬಾಂಡ್ ಸಿಗ್ತಾ ಇದೆ. ನೀವು ನೋಡಿ ಚೆಕ್ ಮಾಡಿ, ನಿಮ್ಗೆ ಸೂಟೇಬಲ್ ಆದರೆ ಬೈ ಮಾಡ್ಬೋದು, ಇದೊಂದು ಆಪ್ಷನ್ನು. ಓಕೆ, ಈಗ ನೋಡಿ ನೆಕ್ಸ್ಟ್ ಸ್ಲೈಡಲ್ಲಿ ಈಗ ಇದ್ರ ಮೇಲೆ ಟ್ಯಾಕ್ಸು ಅದು ಯಾವ ಥರ ರೂಲ್ಸ್ ಅಪ್ಲೈ ಆಗುತ್ತೆ ಅಂದರೆ, ನೀವೇನಾದರೂ ಹಾರ್ಡ್ ಡಿಜಿಟಲ್ ಗೋಲ್ಡ್ ಬೈ ಮಾಡಿದರೆ ನಿಮಗೆ ಅರೌಂಡ್ 12 ಮಂತ್ಸ್ 12 ಮಂತ್ಸಿಂದ 24 ಮಂತ್ಸು 12.5 LTGC ಕವರ್ ಆಗುತ್ತೆ. ಓಕೆ, ಅದೇ ಥರ ನೀವು ಗೋಲ್ಡ್ ಮ್ಯೂಚುವಲ್ ಫಂಡು ಅಥವಾ ಗೋಲ್ಡ್ ಇ ಟಿ ಎಫ್ SGB ನೀವೇನಾದರೂ 12 ಮಂತ್ಸ್ ಅಥವಾ ಅದಕ್ಕಿಂತ ಲಾಂಗ್ ಟರ್ಮ್ ನೀವು ಮೇಂಟೈನ್ ಮಾಡಿದರೆ 12.5 LTG ಲಾಂಗ್ ಟರ್ಮ್ ಅದು ಟ್ಯಾಕ್ಸ್ ಇರುತ್ತೆ. ಓಕೆ, ಇದನ್ನು ಕನ್ಸಿಡರ್ ಮಾಡಿ ನಿಮ್ಗೆ ಯಾವ್ದು ಸೂಟೇಬಲ್ ಅನಿಸುತ್ತೆ ಅದನ್ನು ಬೈ ಮಾಡ್ಬೋದು. ಓಕೆ, ಈಗ ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಳೋಣ. ಈಗ ನೀವೇನಾದರೂ 1 lakh ರೂಪೀಸ್ ಅಮೌಂಟನ್ನು ಈ 5 ಗೋಲ್ಡ್ ಆಪ್ಷನ್ಸ್ ಇದೆಯಲ್ಲ, ಇನ್ವೆಸ್ಟ್ಮೆಂಟ್ ಆಪ್ಷನ್, ಅದರಲ್ಲಿ ಇನ್ವೆಸ್ಟ್ ಮಾಡಿದರೆ ಯಾವ ಥರ ಲಾಭ ಆಗುತ್ತೆ ಅಂತ ಇನ್ ಡೀಟೇಲಾಗಿ ಚೆಕ್ ಮಾಡೋಣ. ಓಕೆ, ಈಗ ನೋಡಿ, ನೀವೇನಾದರೂ 1 lakh ರೂಪೀಸು 5 ವರ್ಷ ತನಕ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಓಕೆ, ನಿಮಗೆ ಅರೌಂಡ್ 50% ಪ್ರಾಫಿಟ್ ಆಗುತ್ತೆ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಈಗ ನೋಡಿ, ನೀವೇನಾದರೂ ಗೋಲ್ಡ್ ಕಾಯಿನ್ಸು ಅಥವಾ ಹಾರ್ಡ್ ಗೋಲ್ಡ್ ಆಭರಣ ತೊಗೊಂಡ್ರೆ, ಓಕೆ, ಈಗ ಕರೆಂಟ್ ಮಾರ್ಕೆಟಲ್ಲಿ 1,03,000 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ನೀವು 5 ಇಯರ್ಸ್ ಆದಮೇಲೆ 1,50,000 ಆಗುತ್ತೆ. ಓಕೆ, ಬಟ್ಟು LTGC ಕನ್ಸಿಡರ್ ಮಾಡಿದ್ರೆ 12.5 5,000 ಮೈನಸ್ ಆಗುತ್ತೆ, ಮತ್ತು ನಿಮಗೆ ಕರೆಂಟ್ ಪ್ರಾಫಿಟ್ಟು 41,125 ರೂಪೀಸ್ ಇದ್ದಂಗೆ. ಓಕೆ, ಇದು ಒಂದು ಆಪ್ಷನ್ನು. ಗೋಲ್ಡ್ ಇ ಟಿ ಎಫಲ್ಲಿ ನಿಮ್ಮ 1 lakhಲ್ಲಿ GST ಇರೋದಿಲ್ಲ, ಬಟ್ 5 ವರ್ಷ ಮೇಂಟೆನೆನ್ಸ್ ಚಾರ್ಜ್ ಅಂತ ನೀವು 2,500 ಮೈನಸ್ ಮಾಡ್ಬೋದು, ಮತ್ತು ನಿಮಗೆ ಟ್ಯಾಕ್ಸ್ ಪ್ರಾಫಿಟ್ ಏನಂದರೆ 40,500 ಆಗುತ್ತೆ.
ಮತ್ತು ಎಲ್ ಟಿ ಜಿ ಸಿ 12.5, ಓಕೆ, ಅರೌಂಡ್ 5,937 ಮೈನಸ್ ಆಗುತ್ತೆ. ನಿಮಗೆ ಟೋಟಲ್ ಪ್ರಾಫಿಟ್ಟು 41,563 ಆಗುತ್ತೆ ಗೋಲ್ಡ್ ಇ ಟಿ ಎಫಲ್ಲಿ. ಓಕೆ, ಮತ್ತು ಗೋಲ್ಡ್ ಇ ಟಿ ಎಫಲ್ಲಿ ಇದು ಯಾವುದೇ ಸ್ಟಾಕ್ ಮಾರ್ಕೆಟ್ ಥರ ಇದು ಯಾವ ಬೇಕಾದರೂ ನೀವು ಬೈ ಸೆಲ್ ಮಾಡ್ಬೋದು ಮತ್ತು ಲಿಕ್ವಿಡಿಟಿ ಇರುತ್ತೆ. ಸೊ ನಿಮ್ಗೆ ಯಾವಾಗಾದರೂ ಎಮರ್ಜೆನ್ಸಿ ಅಮೌಂಟ್ ಬೇಕಾದರೆ ಗೋಲ್ಡ್ ಇ ಟಿ ಎಫೇ ಬೆಟರ್ ಆಪ್ಷನ್ನು. ಓಕೆ, ಸಾವರನ್ ಗೋಲ್ಡ್ ಬಾಂಡು ಸ್ಟಾಪ್ ಆಗಿದೆ ಅಂತ ಹೇಳಿದ್ದೀನಿ, ಬಟ್ ಸೆಕೆಂಡರಿ ಮಾರ್ಕೆಟಲ್ಲಿ ಸ್ಟಿಲ್ ಇದು ಅವೈಲೇಬಲ್ ಇದೆ. ನಿಮಗೇನಾದರೂ ಆಪ್ಷನ್ ಇದ್ದರೆ ತೊಗೋಬೋದು. ಓಕೆ, ನೀವೇನಾದರೂ ಬಿಗಿನಿಂಗಲ್ಲಿ 1 ಲ್ಯಾಕ್ ಇನ್ವೆಸ್ಟ್ ಮಾಡಿದರೆ ಬ್ರೋಕರೇಜ್ ವೆಚ್ಚ ಅಂತ 1000 ಮೈನಸ್ ಇರುತ್ತೆ. ಓಕೆ, ಮತ್ತು ನಿಮಗೆ ಇಯರ್ಲಿ 2.5 ಇಂಟ್ರೆಸ್ಟ್ ಕೊಡ್ತಾರೆ, ಅರೌಂಡ್ 12,500 ಅಮೌಂಟ್ ಆಗುತ್ತೆ ಪ್ಲಸ್ಸು. ಮತ್ತು ಅದರ ಮೇಲೆ ಇಂಟ್ರೆಸ್ಟ್ ಮೇಲೆ ನಿಮಗೆ ಬಡ್ಡಿ ಅರೌಂಡ್ 2,500 ಮೈನಸ್ ಮಾಡಿ. ಓಕೆ, ನಿಮ್ಗೆ ಅರೌಂಡ್ 50,000 ಲಾಭವಾದರೆ ಎಲ್ ಟಿ ಜಿ ಸಿ ಅಂತ 12.5 ಕನ್ಸಿಡರ್ ಮಾಡಿ, ಅರೌಂಡ್ 6,250 ಮೈನಸ್ ಆಗುತ್ತೆ. ನಿಮಗೆ ಮೇ ಬಿ ಟೋಟಲ್ ಪ್ರಾಫಿಟಲ್ಲಿ 53,250 ಆಗುತ್ತೆ. ಇದೆಲ್ಲ ಆಪ್ಷನ್ ಕನ್ಸಿಡರ್ ಎಲ್ಲ ನೋಡಿದರೂ ನಿಮಗೆ SGB ಗೋಲ್ಡ್ ಬಾಂಡೇ ಬೆಟರು, ಬಟ್ ಈಗ ಸ್ಟಾಪ್ ಆಗಿದೆ. ಸೊ ನೀವು ಬಿಗಿನಿಂಗಲ್ಲಿ ಇನ್ವೆಸ್ಟ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಓಕೆ, ಈಗ ಫೈನಲ್ ಡಿಸಿಷನ್ನು ಹಾರ್ಡ್ ಗೋಲ್ಡ್ ನೋಡಿದರೆ 41,000, ಗೋಲ್ಡ್ ಇ ಟಿ ಎಫ್ 41,563 ಮತ್ತು SGB ಬಾಂಡು 53,250. ಮತ್ತು SGB ಬಾಂಡಲ್ಲಿ 8 ಇಯರ್ಸ್ ತನಕ ನೀವು ವೇಟ್ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ ಅದೊಂದು ಡ್ರಾಬ್ಯಾಕು. ಬಟ್ ಗೋಲ್ಡ್ ಇ ಟಿ ಎಫು ಇದೆಲ್ಲದಕ್ಕಿಂತ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದೆ. ಅದು ಮೇ ಬಿ ಮೋರ್ ಲಿಕ್ವಿಡಿಟಿ, ಮೋರ್ ಬೈ ಸೆಲ್ ಎಲ್ಲ ಆಪ್ಷನ್ ಇರೋದ್ರಿಂದ ಅದು ನಿಮಗೆ ಬೆಟರ್ ಅನಿಸುತ್ತೆ. ಯಾವ ಬೇಕಾದರೂ ಸೆಲ್ ಮಾಡ್ಬೋದು, ಯಾವ ಬೇಕಾದರೂ ಬೈ ಮಾಡ್ಬೋದು. ಸೊ ಇದೆಲ್ಲ ಕಂಪೇರ್ ಮಾಡಿದ್ರೆ ಗೋಲ್ಡ್ ಇ ಟಿ ಎಫೇ ಚೆನ್ನಾಗಿದೆ. ಓಕೆ, ಅದೇ ಹೇಳಿದ್ದು, ಗೋಲ್ಡ್ ಲಿಕ್ವಿಡಿಟಿಯಲ್ಲಿ ಗೋಲ್ಡ್ ಇ ಟಿ ಎಫು ಡಿಜಿಟಲ್ ಗೋಲ್ಡು. ನೀವೇನಾದರೂ ಎಮರ್ಜೆನ್ಸಿ ಫಂಡ್ ಬೇಕಾದ್ರೆ ಜಸ್ಟ್ ಒಂದು ಕ್ಲಿಕ್ಕಲ್ಲೇ ನೀವು ಸೆಲ್ ಮಾಡ್ಬೋದು. ಓಕೆ, ಮತ್ತು ನೀವೇನಾದರೂ ಹಾರ್ಡ್ ಗೋಲ್ಡ್ ಹೊಂದಿದ್ರೆ ಅಂಗಡಿಗೆ ಹೋಗಬೇಕು, ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು, ಅವ್ರು ಎಷ್ಟು ಅಂತಾರೆ ಅಷ್ಟು ಚೌಕಾಸಿ ಮಾಡಬೇಕಾಗುತ್ತೆ. ಸೊ ಅದೊಂಥರ ಡಿಫಿಕಲ್ಟು. ಬಟ್ SGB ಬಾಂಡ್ ಇದು ಸೆಕೆಂಡರಿ ಮಾರ್ಕೆಟಲ್ಲಿ ನಿಮಗೆ ಯಾವ ಥರ ಅಮೌಂಟ್ ಇರುತ್ತೆ ಅದೆಲ್ಲ ನೋಡಿದರೆ ಅದು ಸ್ವಲ್ಪ ಲಾಸ್ ಆಗುತ್ತೆ, ಜಸ್ಟ್ ಕನ್ಸಿಡರ್ ಮಾಡಿ. ಓಕೆ, ಇದು ಇನ್ ಡೀಟೇಲಾಗಿ ಹೇಳಿದ್ದೀನಿ, ಅದು ಏನೇನಿದೆ ಅದು ಯಾವುದು ಆಪ್ಷನ್ ಬೆಟರ್ ಅನಿಸುತ್ತೆ ಅಂತ ಈ ಟೇಬಲನ್ನು ನೀವು ಕನ್ಸಿಡರ್ ಮಾಡಿ. ನೀವೇನಾದರೂ ಪ್ರತಿ ತಿಂಗಳು 500 ರೂಪಾಯಿ ಅಥವಾ 1,000 ರೂಪಾಯಿ SIP ಮಾಡೋಕ್ಕೆ ನಿಮಗೆ ಇದಿದ್ದರೆ ಗೋಲ್ಡ್ ಮ್ಯೂಚುವಲ್ ಫಂಡಿಗೆ ಹೋಗ್ಬೋದು. ಅಥವಾ ನೀವು ಗೋಲ್ಡ್ ಇ ಟಿ ಎಫಲ್ಲಿ ಯಾವುದಾದ್ರೂ ಮಾರ್ಕೆಟ್ ಡೌನ್ ಇದ್ದಾಗ ಗೋಲ್ಡ್ ಇ ಟಿ ಎಫ್ ಆ ಥರ ಇನ್ವೆಸ್ಟ್ ಮಾಡಿದರೆ ಅದು ಚೆನ್ನಾಗಿ ಪ್ರಾಫಿಟ್ ಆಗುತ್ತೆ. ಮತ್ತು ಸೆಕೆಂಡರಿ ಮಾರ್ಕೆಟು SGBಯಲ್ಲಿ ಬೈ ಮಾಡ್ಬೋದು, ಬಟ್ ಸ್ವಲ್ಪ ಪ್ರಾಫಿಟ್ ಕಮ್ಮಿ ಇರುತ್ತೆ. ಓಕೆ, ಬಟ್ ನೀವು ಮ್ಯಾರೇಜು ಅದರ ಫಂಕ್ಷನ್ಗೆ ಬೈ ಮಾಡಬೇಕಾದ್ರೆ ಬೈ ಮಾಡಿ. ಈಗೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದೆ ಅನ್ಕೊಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಮತ್ತು ನಿಮಗೇನಾದರೂ ಯಾವುದಾದ್ರೂ ಪರ್ಟಿಕ್ಯುಲರ್ ವೀಡಿಯೋ ಬೇಕಾದರೆ ಜಸ್ಟ್ ಕಮೆಂಟ್ ಮಾಡಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.